ಹಿಂದಿನ ಸರ್ಕಾರ ಮಾಡಿದ ತಪ್ಪು ನಮ್ಮ ಒಂದು ಏನು ಸಂತೋಷದ ಪ್ರವಾಸಿ ತಾಣವನ್ನೇ ಸುಟ್ಟು ಹಾಕಿದ ಈ ಬಿಜೆಪಿ ಸರ್ಕಾರ ಅಥವಾ ಸುನೀಲ್ ಕುಮಾರ್ ತಂಡ ಸುಳ್ಳು ಹೇಳಿದಾರಂತ ಜಗಜ್ಜಾಹೀರಾಗಿದೆ. ಇದು ಹಿತ್ತಾಳೆ ಮಿಶ್ರಿತ, ಅದರಲ್ಲೂ ಕಳಪೆ ಮಟ್ಟದ ಹಿತ್ತಾಳೆ, ಕಳಪೆ ಮಟ್ಟ 40% ಕಮ್ಮಿ ಹಿತ್ತಾಳೆಯನ್ನು ಜಿಂಕಿರೊಟ್ಟಿಗೆ ಮಿಕ್ಸ್ ಮಾಡಿದಂಥ ಸಂಪೂರ್ಣ ರಿಪೋರ್ಟ್ ಬಂದಿದೆ. ಉದಯ್ ಕುಮಾರ್ ಶೆಟ್ಟರೆ ನಮಸ್ಕಾರ. ಈಗ ಬೈಲೂರಿನ ಪರಶುರಾಮ ಮೂರ್ತಿ, ಈ ಮೂರ್ತಿ ಸರಿಯಿಲ್ಲ ಹೇಳ್ಕೊಂಡು ಹೋರಾಟ ಮಾಡಿದ್ದು ಕಾಂಗ್ರೆಸ್ಸು ಹೋರಾಟ ಮಾಡಿದೆ. ಅದರ ಜೊತೆಗೆ ಕಾಂಗ್ರೆಸ್ಸು ಅದನ್ನು ಫೈಬರ್ ಅಂತ ಹೇಳಿತ್ತು. ಆದರೆ ಈಗ NITಗೆ ದಾಖಲೆಗಳಲ್ಲಿ ಏನು ಹೇಳಿದೆ ಕೇಳಿದರೆ ಅದು ಹಿತ್ತಾಳೆ ಅಂತ ಹೇಳಿದೆ. ಆದರೆ ಸರ್ಕಾರ ಅದಕ್ಕೆ ಅನುದಾನ ಕೊಡುವಾಗ ಅದು ಕಂಚು ಅಂತ ಅದು ಕೊಟ್ಟದ್ದು. ಈಗ ಇದರಲ್ಲಿ ಇನ್ನೊಂದು ಗೊಂದಲ ಏನು ಅಂತ ಕೇಳಿದರೆ, ಈಗ ಹೋರಾಟ ಮಾಡಿದವರು ತಾವೇ ಈಗ PIL ಹಾಕಿದ್ರಿ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರಿ. ಈಗ ಜನರಿಗೆ ಒಟ್ಟು ಏನಂದರೆ, ಈಗ ತಮ್ಮ ನಡೆ ಏನು, ಇದು ಜನರಿಗೆ ಭಾರಿ ಸ್ಪಷ್ಟ ಮಾಡಬೇಕು. ತಮ್ಮ ಈ ವಿಚಾರದಲ್ಲಿ ತಮ್ಮ ನಡೆ ಏನು? ಎಲ್ರಿಗೂ ನಮಸ್ಕಾರ. ಪುನರಪಿ ಈ ವಿಚಾರವನ್ನು ಪುನರಪಿ ಮಾತಾಡುವಂತಹ ಒಂದು ಕೆಟ್ಟ ಸಮಯ ಅಂತ ಹೇಳುವುದು, ಕಾರ್ಕಳದ ಮಟ್ಟಿಗೆ ಹೇಳುವುದಾದರೆ ಜನರಿಗೆ ಇದು ಸಿಹಿಯಾಗಿ ಕೇಳುವುದಿಲ್ಲ. ಯಾಕಂದರೆ ಒಳ್ಳೆಯ ವಿಚಾರದ ಎಷ್ಟು ಬೇಕಾದ್ರೆ ಮಾತಾಡ್ಬೋದು. ಅದರ ಅನಿವಾರ್ಯವಾಗಿ ಕೆಲವರು ಆ ಬಗ್ಗೆ ಪದೇ ಪದೇ ತಮ್ಮ ಸ್ಪಷ್ಟೀಕರಣವನ್ನು ಜನರಿಗೆ ಸುಳ್ಳು ಇವರೆಲ್ಲ 4 ಸಲ 10 ಸಲ 100 ಸಲ ಸುಳ್ಳನ್ನು ಸತ್ಯ ಅಂತ ಪರಿವರ್ತನೆ ಮಾಡುವರು. ಅದರಿಂದ ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ನಾವು ಏನು ದಿನ ಒಂದಿಂದ ಹೇಳ್ತಿದ್ದೇವೆ, ಅದಕ್ಕೆ ನಾವು ಯಾವಾಗಲೂ ಬದ್ಧರಾಗಿದ್ದೇವೆ. ಯಾಕಂದರೆ ಇದು ಉದಯ್ ಶೆಟ್ಟಿ ಒಬ್ಬ ಹೇಳಿದ್ದಲ್ಲ, ಇಡೀ ಸಮಸ್ತ ಹಿಂದೂ ಬಾಂಧವರು ಅದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಹೋರಾಟ ಮಾಡಿ ಇದೊಂದು ನಕಲಿ ಮೂರ್ತಿಯ ಪ್ರತಿಭೆ ಮಾಡಿದ್ದಾರೆ. ಇದು ಯಾವುದರಲ್ಲಿ ಮಾಡಬೇಕಂತ ಸರ್ಕಾರ ಅಥವಾ ಜನರ ಅಪೇಕ್ಷೆ ಇತ್ತು, ಸರಿ ಆಗಲಿಲ್ಲ, ಸುಳ್ಳು ಹೇಳಿದಾರಂತ ಜಗಜ್ಜಾಹೀರಾಗಿದೆ. ಈಗ ಎಷ್ಟೇ ಸುನೀಲ್ ಕುಮಾರು ಮತ್ತು ಅವರ ಕೃಪಾಪೋಷಿತ ತಂಡ ಅಂತ ಹೇಳ್ತಾರೆ. ಯಾಕಂದರೆ ನಾವು ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಇನ್ನೊಬ್ಬರಿಗೆ ಇದನ್ನು ಕಳಂಕ ಹಚ್ಚಲಿಕ್ಕೆ ನಾವು ಹೋಗುವುದಿಲ್ಲ. ಯಾಕಂದರೆ ಇದು ಆ ವಿಷಯ ಅಲ್ಲ. ಇದು ಒಬ್ಬ ಮನುಷ್ಯ ಯಾವುದೇ ಹಿಂದೂ ಧಾರ್ಮಿಕತೆಯ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಕೇವಲ ಭಾಷಣ ಮತ್ತು ಬೂಟಾಟಿಕೆ ಕೂಗುವಲ್ಲೇ ಎಲ್ಲರನ್ನೂ ನಾನು ಗೆಲ್ಲುತ್ತೇನೆ ಎಂಬ ಮನೋಭಾವನೆ ಇರುವವನ ಒಬ್ಬ ಇದು ಮನಸ್ಥಿತಿ ಆಗಿದೆ ಅಂತ ನಾನು ಹೇಳ್ತೇನೆ. ಯಾಕಂದರೆ ನೀವು ನೋಡಿದಿರಿ, ಫೈಬರ್ ಇದು ಹೌದು, ಕಂಚು ಅಲ್ಲ, ಇದು ಹಿತ್ತಾಳೆ ಮಿಶ್ರಿತ, ಅದರಲ್ಲೂ ಕಳಪೆ ಮಟ್ಟದ ಹಿತ್ತಾಳೆ, ಕಳಪೆ ಮಟ್ಟ 40% ಕಮ್ಮಿ ಹಿತ್ತಾಳೆಯನ್ನು ಜಿಂಕಿರೊಟ್ಟಿಗೆ ಮಿಕ್ಸ್ ಮಾಡಿದಂಥ ಸಂಪೂರ್ಣ ರಿಪೋರ್ಟ್ ಬಂದಿದೆ. ಸುರಿಗೇರಿ NITಗೆ ರಿಪೋರ್ಟ್ ಇದ್ದದ್ದು ನಮ್ಮ ನಿರ್ಮಿತಿ ಕೇಂದ್ರ ಯಾರೇ ಒಬ್ಬ ವರ್ಕ್ ಮಾಡಿ, ನಾನು ಒಬ್ಬ PW ವರ್ಕ್ ಮಾಡುವ, ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ಪೇಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ತಂದ ಸರ್ಟಿಫಿಕೇಟ್ ಬಿಟ್ಟರೆ ಬೇರೆ ಏನಿಲ್ಲ. ಅದರಲ್ಲಿ ಒಂದು ಎಳ್ಳಿನಷ್ಟು ಕಂಚಲ್ಲ, ಅದೆಲ್ಲ ಹಿತ್ತಾಳೆಯಿಂದ ಎಲ್ಲ ಅದರಲ್ಲಿ ಕಳಪೆ ಮಟ್ಟದ ಕಂಚದ್ದಾಗಿದೆ. ನನಗೆ ಬಹಳ ಬೇಸರ ಅಂದರೆ ಅದೆಲ್ಲ ಆಯಿತು. ಈಗ ನೀವೆಲ್ಲ ಮಾಧ್ಯಮದವರು ಇದ್ದೀರಿ, ನೀವೆಲ್ಲ ಈ ಸಮಾಜದ ಕಣ್ಣು ತೆರೆಸುವವರು, ಇದಿಷ್ಟೆಲ್ಲ ಆಯಿತು. ಒಂದು ಆವಂತರ ಮಾಡಿದರು, ಜಾಗವನ್ನು ಗೋಮಾಳ ಜಾಗ ಇತ್ತು, ಪರವಾಗಿಲ್ಲ, ಅಲ್ಲಿ ಬೆಟ್ಟದಲ್ಲಿ ಗೋ ಮೇಯಿಸುವುದಿಲ್ಲ ಅಂತ ಹೇಳಿದರು. ಇವರ ಮುಖ್ಯಮಂತ್ರಿಯವರೇ ಓಪನ್ ಆದ್ದು ಜನವರಿಯಲ್ಲಿ, 3 ತಿಂಗಳಲ್ಲಿ ಇವರ ಮುಖ್ಯಮಂತ್ರಿ ಬೊಮ್ಮಾಯಿಯವರೇ ಈ ಜಾಗವನ್ನು ಕ್ಯಾನ್ಸಲ್ ಮಾಡಿ ಹಾಕಿದರು. ಇದು ಗೋಮಾಳ ಜಾಗ, ಇದರಲ್ಲಿ ಮಾಡಬಾರ್ದಂತ ಅವರೇ ಮಾಡಿದ್ದು. ನಮ್ಮ ಸರ್ಕಾರದ ಯಾವುದೇ ಹಸ್ತಕ್ಷೇಪ ಇಲ್ಲ ಅಥವಾ ಉದಯ್ ಶೆಟ್ಟಿ ಅಲ್ಲ, ಯಾರೂ ಇದರಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಇಷ್ಟೆಲ್ಲ ಮಾಡಿದ ನಂತರ ಪುನಃ ಕಳಪೆ ಇದು ಸುಳ್ಳಂತ ಗೊತ್ತಾದ ನಂತರ ಇಷ್ಟೆಲ್ಲ ತನಿಖೆ ಆಯಿತು, ಇಷ್ಟೆಲ್ಲ ವಿಷಯಗಳು ಗೊಂದಲ ಆಯಿತು. ಆದರೂ ನಮ್ಮ ಶಾಸಕರು ಬಹಳ ಅದನ್ನು ಪುನಃ ಒಂದು 100 ಸುಳ್ಳು ಹೇಳಿ ಸತ್ಯ ಮಾಡುವಂಥ ಪ್ರಯತ್ನ ಪಟ್ಟರು. ನಾವು ನೋಡಿ, ದೇವರು ಅಲ್ಲಿ ಪರಶುರಾಮ ಇದ್ದಾನಂತ ಹೇಳೋದಕ್ಕೆ ಒಂದು ಉದಾಹರಣೆ, ರಾತ್ರಿ ಇಡೀ ಮೂರ್ತಿಯನ್ನು ಕದ್ಕೊಂಡು ಹೋಗೋ ಹುನ್ನಾರವನ್ನು ಮಾಡಿದರು. ಆದರೂ ಪರಶುರಾಮನ ಮಹಿಮೆ ಏನು ನೋಡಿ, ಇವರ ಎಲ್ಲ ಮಾನ ಮರ್ಯಾದೆ ಅಥವಾ ಇವರು ಮಾಡಿದ ಕೆಟ್ಟ ಕೆಲಸ ಜಗತ್ತಿಗೆ ಹೋಗಬೇಕಂದ್ರೆ ಅರ್ಧ ಕೀಳುವಾಗಲೇ ಬೆಳಕಾಯಿತು. ಬೆಳಕಾದ ನಂತರ ಇವತ್ತಿನ ನನಗೆ ಮುಟ್ಲಿಕ್ಕಾಗಿಲ್ಲ. ಇದೇ ಅವರು ಆ ದಿವಸ ಎಲ್ಲವನ್ನು ಸಾಕ್ಷ್ಯನಾಶ ಮಾಡಿಬಿಟ್ಟಿದ್ದಾರೆ. ಯಾವುದು ಮೇಲಿನ ಭಾಗವನ್ನು ಹಿತ್ತಾಳೆಯೂ ಅಲ್ಲದ ಪಾರ್ಟಲ್ಲಿ ಮಾಡಿದೆ ಅಂತ ನಾವು ಎಲ್ಲಿ ಬೇಕಾದ್ರೆ ಹೇಳ್ತೇವೆ. ಹಿತ್ತಾಳೆಯೂ ಅಲ್ಲದ ಮೆಟೀರಿಯಲಿಂದ ಮಾಡಿದ್ದಾರೆ, ಫೈಬರ್ ಮಿಶ್ರಿತವಾಗಿ ಫೈಬರನ್ನು ಅದರ ಒಳಗೊಂಡು ಮಾಡಿದ್ದಾರೆ ಅಂತ ನಮ್ಮ ನೆಚ್ಚಿನ MLC ಅವರಾದ ಮಂಜುನಾಥ ಭಂಡಾರಿಯವರು ಕೊಲ್ಲೂರಿಂದ ಬರುವಾಗ ಪುನರಪಿ ಹೇಳ್ತೇನೆ, ಅವರನ್ನು ಕರ್ಕೊಂಡು ಹೋಗಿ ನೋಡೋ, ಅವರ ಸಮ್ಮುಖದಲ್ಲೇ ನಮ್ಮ ಹುಡುಗರು ತೆಗೆಯುವ ಇದ್ದ ಎಲ್ಲ ಪೀಸನ್ನು ಎಲ್ಲ ಅಧಿಕಾರಿಗಳ ಮುಂದೆ ನಾವು ಅದನ್ನು ಪ್ರದರ್ಶಿಸಿದ್ದೇವೆ, ನೋಡಿದ್ದೇವೆ. ಈಗ ಸಹ ಪಾರ್ಟಲ್ಲಿ ಇದೆ. ಅಷ್ಟು ಆಗಿಯೂ ಇದನ್ನು ಮಾಡಬೇಕಂತ ಪುನರಪಿ ಇವರು ಹೇಳ್ತಾ ಇರುವಾಗ ಅದನ್ನು ಸ್ಟೇಷನಲ್ಲಿ ಅದು ಇದಾಯಿತು. ಏನು ನಿಮ್ಗೆ ಗೊತ್ತಿದ್ದಾಗೆ ಸಂಪೂರ್ಣವಾಗಿ ಸುಳ್ಳು ಅಂತಾದಾಗ ಪುನಃ ತನಿಖೆ ಹಂತ ಹೋಗುವಾಗ ಇವರು DC ಅವರು ಮತ್ತು SP ಅವರು ಪುನಃ ಮೂರ್ತಿಯನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರಂತ ಇದೇ ಕೃಷ್ಣನಾಯಕ ಶಿಲ್ಪಿ ಅವರ ಗೋಡನಲ್ಲಿ ಪುನಃ ಮಾಡಲಿಕ್ಕೆ ಶುರು ಮಾಡಿದರು. ಎಲ್ಲಿ ತನಕ ಇವರ ದುರ್ದೈವ ಅಥವಾ ಕೆಟ್ಟದನ್ನು ದೇವರು ಬೆನ್ನಿಡಿದು ಇವರನ್ನು ಬಿಡುವುದಿಲ್ಲ ಅಂತ ಹೇಳಲಿಕ್ಕೆ ನೀವು ಉದಾಹರಣೆ ನೋಡಿ. ಅದನ್ನು ಸ್ಟೇಷನಿಂದ ಸೀಸ್ ಮಾಡಿ ಬಂದದನ್ನು ಪುನಃ NITಕೆಯಲ್ಲಿ ಟೆಸ್ಟ್ ಮಾಡುವಾಗ ಅದು ಹಿಂದೆ ಮಾಡಿಗಿಂತಲೂ ಕಳಪೆ ಮಟ್ಟದ ಹಿತ್ತಾಳೆ ಅಂತ ರಿಪೋರ್ಟ್ ಬಂದಿದೆ. ಹಿಂದೆ ಮಾಡಿದಕ್ಕಿಂತಲೂ ಕಳಪೆ ಮಟ್ಟದ ಹಿತ್ತಾಳೆ ಅಂತ ಅದು ಪುನರಪಿಯಲ್ಲಿ ಬಂದಿದೆ ಅಂತ ಹೇಳಿದರೆ ಎಂಥ ಒಂದು ಕೆಟ್ಟ. ಹಾಗಾದರೆ ಕಾರ್ಕಳ ಜನತೆ ಅಥವಾ ಈ ಭಾರತದ ಹಿಂದೂ ಪರಂಪರೆ ಇರುವವರು ಅಥವಾ ದಕ್ಷಿಣ ಉಡುಪಿಯವರು ಅಷ್ಟು ಮೂರ್ಖರ?
ಸುರಿಗಾಗಿ ಅವರು ಮಾಡಿದ್ದೇ ಪರಮ ಅಪರಾಧ. ಯಾಕಂದರೆ ಒಂದು 2 ಕೋಟಿಯ ಮೂರ್ತಿ ಮಾಡುವ ಶಕ್ತಿ ಇಲ್ವಾ ಇವರಿಗೆ? ಅಲ್ಲ, ಇವ್ರದ್ದು ದುಡ್ಡ, ಸರ್ಕಾರದ ದುಡ್ಡು. ಈಗ PIL ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದರೆ ಈಗ ಮುಂದಿನ ನಡೆ ಏನು ನೋಡಿ, ಇದರ ಬಗ್ಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಉದಯ್ ಶೆಟ್ಟಿಗೆ ದೊಡ್ಡ ಕಳಂಕ ಬಂತು. ಇದು ಉದಯ್ ಶೆಟ್ಟಿ ಇದನ್ನು ಮುಂದಿನದನ್ನು ಮಾಡಲಿಕ್ಕೆ ಬಿಡ್ತಾ ಇಲ್ಲ, ನಾವು ಬೇಡಿ ಆದರೂ ಮಾಡ್ತೇವೆ, ನಾವು ನಟ್ಟಿ ಆದರೂ ಮಾಡ್ತೇವೆ ಅಂತ ಎಲ್ಲ ಸುಳ್ಳು ಎಂತ ಮಾತಾಡಲಿ ಶುರು ಮಾಡಿದ್ರು. ಅದಕ್ಕೆ ನಾನು ಬಾಯಲ್ಲಿ ಪುನಃ ಇಲ್ಲ, ನಂದೇನು ಅಬ್ಜೆಕ್ಷನ್ ಇಲ್ಲ, ನೀವು ಮಾಡಿ, ನಾನು ಅದರ ಬಗ್ಗೆ ಅಲ್ಲ, ನಾನು ಖಾಲಿ ತಪ್ಪಾದ್ದನ್ನು ತನಿಖೆ ಮಾಡಲಿಕ್ಕೆ ಮಾತ್ರ ನಾವು ಹೇಳಿದ್ದು ಬಿಟ್ಟರೆ ಪುನರಪಿ ಮಾಡಬಾರ್ದಂತ ನಾವು ಎಲ್ಲಿ ಹೇಳಿಲ್ಲ, ಅದು ಎಷ್ಟು ಹೇಳಿದ್ದು ಗೊತ್ತಾಗಿಲ್ಲ. ಆಗ ಏನು ಮಾಡಬೇಕಾಗ್ತದೆ ನಾವು? ಆಟೋಮೆಟಿಕ್ಕಾಗಿ ಕೋರ್ಟಲ್ಲಿ ಕೇಸ್ ಇದೆ. ಕೋರ್ಟಲ್ಲಿ ಕೇಸ್ ಇರುವಾಗ ಯಾವ ಸರ್ಕಾರಕ್ಕೂ ಇಮಿಡಿಯೇಟ್ ಅದನ್ನು ಕೈಗೆತ್ತಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಹೈಕೋರ್ಟ್ ಇದೆ, ನಾವೆಲ್ಲ ನಂಬಿದಂಥ ನಮ್ಮ ನ್ಯಾಯಪೀಠ ಇದೆ. ಅದರ ಮುಂದೆ ಇದನ್ನು ಮಾಡಬೇಕು, ಪುನರಪಿ ಸ್ಥಾಪಿಸಬೇಕು. ಅದರ ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ, ನಮ್ಮ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಇರ್ಬೋದು, ಮೂರ್ತಿ ಮಾಡಿದವರು ಇರ್ಬೋದು, ನಿರ್ಮಿತಿ ಕೇಂದ್ರ ಇರ್ಬೋದು, ಇವರಿಗೆಲ್ಲ ಮುಂದಿನ ಪನಿಷ್ಮೆಂಟ್ ಆಗಬೇಕು. ಅದರ ಜೊತೆಗೆ ನಮಗೆ ಮೂರ್ತಿಯ ಪುನಃ ಪ್ರತಿಷ್ಠೆ ಆಗಬೇಕಂತ ದೊಡ್ಡ ಉದ್ದೇಶ ಮಾಡಿದ್ದೇವೆ. ಅದಕ್ಕೆ ದೊಡ್ಡದಾದ ಜಯಸ ಸಿಕ್ಕಿದೆ. ಕೋರ್ಟ್ ಅದನ್ನೆಲ್ಲ ಪರಿಗಣಿಸಿ ನಿಮ್ಮ ಬದ್ಧತೆ ಏನು ಅಂತ ಕೇಳಿತ್ತು. ಅದಕ್ಕೆ ಏನಾಗಬೇಕು ಸರ್ ಅಂತ ನಮ್ಮ ವಕೀಲರು ಕೇಳಿದ್ದಾರೆ. ಆಗ ನೀವು 5 ಲಕ್ಷದ ಬಾಂಡ್ ಕೊಡಬೇಕಂತ ಹೇಳಿದರು. ಅದಕ್ಕೆ ನಾವು 5,55,550 ಬಾಂಡನ್ನು ಕೋರ್ಟಿಗೆ ಕೊಟ್ಟಿದ್ದೇವೆ. ಆ ಮೂಲಕ ಕೋರ್ಟ್ ಅದನ್ನು ಎತ್ತಿ ಹಿಡಿದು ಪುನರಪಿ ಈಗ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ. ಇದು ಕಾಂಗ್ರೆಸ್ ಸರ್ಕಾರ ಇರುವಾಗ ಉದಯ್ ಶೆಟ್ಟಿ ನೋಟಿಸ್ ಕೊಟ್ಟರು ವಿಷಯ ಅಲ್ಲ, ಹಿಂದಿನ ಸರ್ಕಾರ ಮಾಡಿದ ತಪ್ಪು. ನಮ್ಮ ಒಂದು ಏನು ಸಂತೋಷದ ಪ್ರವಾಸಿ ತಾಣವನ್ನೇ ಸುಟ್ಟು ಹಾಕಿದ ಈ BJP ಸರ್ಕಾರ ಅಥವಾ ಸುನೀಲ್ ಕುಮಾರ್ ತಂಡ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದನ್ನು ಪುನರಪಿಯಲ್ಲಿ ಸ್ಥಾಪಿಸಬೇಕಂತ ನಮ್ಮ ಸರ್ಕಾರದ ಮೂಲಕ ಆಗಬೇಕು ದೊಡ್ಡ ಉದ್ದೇಶ ಕೋರ್ಟಿಗೆ ಹೋಗಿದ್ದೇನೆ. ಅದಕ್ಕೆ ಮೊದಲ ಹಂತದ ಜಯ ಸಿಗ್ತದೆ. ಮುಂದಿನ ದಿನದಲ್ಲಿ ಅದು ಒಂದು ಚಿಂತಕರ ತಂಡ ಮಾಡಿಕೊಂಡು ಅಥವಾ ಒಳ್ಳೆಯ ಕಮಿಟಿ ಮಾಡಿಕೊಂಡು ಕೋರ್ಟ್ ನಿರ್ದೇಶನ ಪ್ರಕಾರ ಮುಂದೆ ನಡೀತದೆ. ಇದನ್ನು ಯಾರು ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಮುಂದೆ ಕೋರ್ಟ್ ಅದನ್ನು ಏನು ವಾಚ್ ಮಾಡ್ತದೆ ಅಥವಾ ಮುಂದೆ ಅದನ್ನು ಸ್ಟೆಪ್ ತಗೊಳ್ಳುತ್ತೆ ಅನ್ನೋ ಭಾವನೆಯಿಂದ ಈ ಕೆಲಸವನ್ನು ಮಾಡಿದ್ದೇವೆ.